ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಪಟ್ಟದ ಕದನ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮುಖಾಂತರ ಬ್ರೇಕ್ ಹಾಕುವಂತ ಪ್ರಯತ್ನ ಪಟ್ಟರು. ಆದರೆ ಬಣ ರಾಜಕೀಯದ ಮುಖಾಂತರ ಮತ್ತೊಮ್ಮೆ ಹೊತ್ಕೊಂಡು ಉರಿತಾ ಇರುವಂಥದ್ದು. ಅವರವರ ಬಣದವರು ಅಂದರೆ ಡಿ ಕೆ ಬಣದವರು, ಸಿಎಂ ಬಣದವರು ಡಿನ್ನರ್ ಸಭೆಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ಶಾಸಕರನ್ನ ಒಟ್ಟು ಮಾಡಿಕೊಂಡು ತಮ್ಮ ತಮ್ಮ ಬಣ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಥ್ರೆಟ್ ಅನ್ನ ಪಾಸ್ ಮಾಡ್ತಾ ಇರುವಂಥದ್ದು. ಈ ಮುಖಾಂತರ ನಾವಂತೂ ಸುಮ್ಮನಿರೋದಿಲ್ಲ ಅಂತ ಒಂದು ಬಣ ಯಾವುದಾದ್ರೂ ಕಾರಣಕ್ಕೆ ಚೇಂಜ್ ಮಾಡೋದಾದ್ರೆ, ಇಲ್ಲ ಚೇಂಜ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೂ ಮತ್ತೊಂದು ಬಣ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಸಿಎಂ ಆಪ್ತ ಶಾಸಕರ ಡಿನ್ನರ್ ಮೀಟಿಂಗ್ ನಡೀತು ನಿನ್ನೆ. ಆಲ್ರೆಡಿ 3 ಡಿನ್ನರ್ ಮೀಟಿಂಗ್ ಆಯ್ತು. ಸಿಎಂ ಆಪ್ತ ಅವರ ನಾಯಕರುಗಳು ಆಯೋಜನೆ ಮಾಡಿದಂಥ ಡಿನ್ನರ್ ಸಭೆಗಳು. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿನ್ನರ್ ಅನ್ನ ಏರ್ಪಡಿಸಲಾಗಿತ್ತು ನಿನ್ನೆ. ಸಿಎಂ ಸಿದ್ದರಾಮಯ್ಯ ಪರ ಬಹುಪರಾಕ್ಕೆ ಹೇಳಿದ್ದಾರೆ. ಸಿದ್ದು ಬೆನ್ನಿಗೆ ನಿಲ್ಲಕ್ಕೆ ಶಾಸಕರ ಗಟ್ಟಿ ನಿರ್ಧಾರ. 20ಕ್ಕೂ ಹೆಚ್ಚು ಶಾಸಕರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಆಯ್ದ ಕೆಲ ಶಾಸಕರು ಸಚಿವರಿಗಷ್ಟೇ ಆಹ್ವಾನವನ್ನ ಕೊಡಲಾಗಿತ್ತು. ಸಿಎಂ ಪುತ್ರ ಯತೀಂದ್ರ, ಕೆಎನ್ ರಾಜಣ್ಣ ಭಾಗಿಯಾಗಿದ್ರು. ಟೋಟಲಿ 20ಕ್ಕೂ ಹೆಚ್ಚು ಜನ ಶಾಸಕರು ಭಾಗಿಯಾಗಿದ್ರು ಅಂತ ಹೇಳಲಾಗ್ತದೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅನ್ನುವಂಥದ್ದನ್ನ ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು ಇದಕ್ಕೆ ಏನ್ ಮಾತನಾಡಿದ್ರು, ವಿಜೇಂದ್ರ ಏನ್ ಹೇಳಿದ್ರು ನೋಡಿ. ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರಲಿಲ್ಲ. ಆದರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನೋದು ಮುಖ್ಯ. ಆಗ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ. ಕಳೆದ 2.5 ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು, ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ 2 ವಾರದಲ್ಲಿ ಏನು ಮಾಡ್ತಾರೆ? ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂ ಮುತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ ರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಪ್ರಮುಖವಾಗಿ ಗೊಂದಲ ಅದು ಬೆಟ್ಟದಷ್ಟು ಯಾವ ರೀತಿಯಾಗಿ ನಿಂತ್ಕೊಂಡಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ಡಿನ್ನರ್ ಸಭೆಗಳ ಮುಖಾಂತರನೇ ಇನ್ನಷ್ಟು ಗೊಂದಲ ನಿರ್ಮಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಪದೇ ಮಾಡ್ತಾ ಇದ್ರು. ಒಂಥರ ಡೇಂಜರಸ್ ಡಿನ್ನರ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದು ಏನಿದೆ ಅಂದರೆ ಥ್ರೆಟ್ ಪಾಸ್ ಮಾಡ್ತಾ ನಮ್ಮ ಬಣ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅನ್ನುವಂಥ ಮೆಸೇಜ್ಗಳ ಇವು. ಪೃಥ್ವಿ 2-3 ಆಸ್ಪೆಕ್ಟನ್ನು ಇದರಲ್ಲಿ ನೋಡ್ಬೋದು. ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸ್ವಹಿತಾಸಕ್ತಿಗೆ ಅಥವಾ ತಮ್ಮ ಭವಿಷ್ಯದ ಲೆಕ್ಕಾಚಾರಕ್ಕೋಸ್ಕರ ಇಂಥರ ಡಿನ್ನರ್ ಪಾಲಿಟಿಕ್ಸ್ಗಳನ್ನು ಮಾಡ್ತಾ ಇದ್ದಾರಾ, ಅಥವಾ ತಮ್ಮ ರಾಜಕೀಯ ಗುರು ಅಂತ ಕನ್ಸಿಡರ್ ಆಗಿರುವಂಥ ಅಥವಾ ಅವರ ಪ್ರಮಾಪ್ತ ನಾಯಕರಾಗಿರುವಂಥ ಅವರ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಭದ್ರ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ರೀತಿ ಕುತೂಹಲಕಾರಿಯಾಗಿ ಕಾಣಿಸ್ತಾ ಇದೆ. ಸೊ ಅದರ ಪರಿಣಾಮಗಳನ್ನು ನೋಡ್ತಾ ಹೋಗೋದಾದರೆ, ಈಗ ಇವರು 2028ಕ್ಕೆ ನನ್ನ ಸ್ಟೇಕ್ಸು ಅಂತ ಹೇಳಿದ್ದಾರೆ. ಈಗ ಅಲ್ಲಲ್ಲಿ ಈಗ ತುಮಕೂರಲ್ಲಿ ಮೊನ್ನೆ ಮಠಾಧೀಶರು, ಚಿಕ್ಕಪುಟ್ಟ ಮಠಾಧೀಶರೆಲ್ಲ ಸೇರಿ ಒಂದಷ್ಟು ದೊಡ್ಡ ರ್ಯಾಲಿ ಆಯಿತು, ಸುಮಾರು ಒಂದು ರ್ಯಾಲಿ ಆಯಿತು ಪರಮೇಶ್ವರ್ ಆಗಲಿ ಅಂತ. ಮತ್ತೆ ದಲಿತ ಸಿ ಎಮ್ ಕೂಗ್ ಕೇಳ್ತಾ ಇದೆ. ಖರ್ಗೆ ಅವ್ರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದರೆ ಪರಮೇಶ್ವರ್ ಅವ್ರ ಸುತ್ತಲೂ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಈ ಸಲ ಅವರು ಕ್ಲಿಯರ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ. 2028ಕ್ಕೆ ನನ್ನ ಸ್ಟೇಕ್ಸ್ ಏನೇ ಇದ್ರೂ ಕೂಡ ಕ್ಲೇಮ್ ಮಾಡುವಂಥದ್ದು 2028ಕ್ಕೆ ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ಈಗೇನೂ ಇಲ್ಲ, ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರು ಕಂಟಿನ್ಯೂ ಆಗ್ತಾರೆ ಅಂತ. ಅಲ್ಲಿವರೆಗೂ ಅವ್ರು ಇದ್ದೇ ಇರ್ತಾರೆ ಅನ್ನೋ ಥರ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಇಫ್ ಇನ್ ಕೇಸ್ ಹೈಕಮಾಂಡು ಒಂದು ಫೈನಲ್ ಅಡಿಷನ್ನ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಏನಾದರೂ ಬಂದರೆ, ಆಗ ಅಕಸ್ಮಾತ್ ಚೇಂಜಸ್ ಆದರೆ ಇವರ ಭವಿಷ್ಯ ಏನು ಅನ್ನೋದು ಕೂಡ ಲೆಕ್ಕಾಚಾರ ಆಗುತ್ತೆ. ಏನೇ ಏನು ಸಹಮತವನ್ನು ಇಟ್ಕೊಂಡು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ, ನಿಮಗೆ ಇಷ್ಟ ಆದಂಥ ಪೋರ್ಟ್ಫೋಲಿಯೋಗಳಿರ್ತವೆ, ನಿಮಗೆ ಫ್ರೀಡಮ್ ಇರುತ್ತೆ, ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಾನು ಬರಲ್ಲ ಅಂತ ಏನೇ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೊಟ್ಟು ಮಾತುಕತೆಯನ್ನು ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಆಪ್ತ ಸಚಿವರು ಶಾಸಕರುಗಳನ್ನು ಮಾಡ್ತಾರೆ ಅಂದರೂ ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ರಾಜಕೀಯ ಆತಂಕಗಳಿರ್ತವೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂಥ ಅಗ್ರೆಷನ್ನು ಮತ್ತು ಅವ್ರಿಗಿರುವಂಥ ಲೀಡರ್ಶಿಪ್, ತಂಬಿಂಗ್ ಲೀಡರ್ಶಿಪ್ ಕ್ವಾಲಿಟಿ, ಅವೆಲ್ಲವೂ ಕೂಡ ಅಂಥ ಕೆರಿಸ್ಮ್ಯಾಟಿಕ್ ಲೀಡರ್ಗಳಿಗೆ
ಸಾಧ್ಯ ಆದಷ್ಟು ಅವರು ಅಕ್ವೈರ್ ಮಾಡಿಬಿಡ್ತಾರೆ ಅನ್ನುವಂಥದ್ದು, ಪೊಲಿಟಿಕಲ್ ಲ್ಯಾಂಡ್ಸ್ಕೇಪನ್ನು ಅಕ್ವೈರ್ ಮಾಡ್ತಾರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಅವರು ಇವರ ಒಂದು ಫ್ಯೂಚರ್ಗಳನ್ನು ಲೆಕ್ಕಾಚಾರ ಹಾಕೊಬೇಕಾಗುತ್ತೆ. ಈಗ ಇಷ್ಟು ವರ್ಷ ಇವರೇ ಹೇಳೋ ಪ್ರಕಾರ ಅಥವಾ ಸಿದ್ದರಾಮಯ್ಯ ಬಣ ಹೇಳೋ ಪ್ರಕಾರ ಬರೀ ಡಿ ಕೆ ಶಿವಕುಮಾರ್ ಅವರು ಒಬ್ಬರಿಂದನೇ ಆಗಿಬಿಡಲ್ಲ, ಅಕಸ್ಮಾತ್ ಬರೀ ಸಿದ್ದರಾಮಯ್ಯ ಅವರೊಬ್ಬರಿಂದನೇ ಆಗಿಲ್ಲ, ನಮ್ಮಂತಹವರ ಕೊಡುಗೆಯೂ ಕೂಡ ಈ ಪಾರ್ಟಿ ಈ ಮಟ್ಟಕ್ಕೆ ಎಮರ್ಜ್ ಆಗಲಿಕ್ಕೆ ಅಥವಾ ಈ ಮಟ್ಟಕ್ಕೆ ಸ್ಟ್ಯಾಂಡ್ ಆಗಲಿಕ್ಕೆ, ಕನ್ಸಾಲಿಡೇಟ್ ಆಗಲಿಕ್ಕೆ ಸಹಜ ಕಾರಣ ಆಗಿದೆ. ಬರೀ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಣಿಸ್ತಾ ಇದ್ದಾರೆ, ನಾಯಕತ್ವದ ಹಿಂದೆ ನಮ್ಮೆಲ್ಲರ ಶಕ್ತಿ ಸಂಘಟನೆ ಇದ್ದೇ ಇದೆ. ಆ ಕಾರಣಕ್ಕೆ ಚದುರಿ ಹೋಗಿದ್ದಂತಹ ಕಾಂಗ್ರೆಸ್ನ ವೋಟ್ ಬ್ಯಾಂಕನ್ನು ಒಗ್ಗೂಡಿಸುವಲ್ಲಿ, ಕಾನ್ಸಂಟ್ರೇಟ್ ಮಾಡುವಲ್ಲಿ ನಮ್ಮೆಲ್ಲರ ಪರಿಶ್ರಮ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡಬೇಕಾದಂತಹ ಒಂದು ನಿರ್ಣಾಯಕ ಕಾಲಘಟ್ಟದಲ್ಲಿ ಬಂದು ಕೂತಿದ್ದಾರೆ. ಆ ಕಾರಣಕ್ಕೆ ಇಫ್ ಇನ್ ಕೇಸ್ ಚೇಂಜಸ್ ಆದರೆ ತಮ್ಮ ಲೆಕ್ಕಾಚಾರ ಏನು ಅನ್ನುವಂಥದ್ದು ಒಂದು. ನಂಬರ್ 2, ಚೇಂಜಸ್ ಆಗದಿದ್ದರೂ ಕೂಡ ತಾವು ಬಯಸಿರುವಂಥ ಚೇಂಜಸ್ಸನ್ನು ಮಾಡಲೇಬೇಕು ಅನ್ನುವಂಥ ಒಂದು ಸಂಕಲ್ಪ. ಲೈಕ್ ಈಗ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷಗಿರಿಯನ್ನಾದರೂ ತೆಗೆಸಬೇಕು ಅನ್ನುವಂಥದ್ದು ಈ ಒಂದು ಬಣದ, ಅದನ್ನು ಅವರು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮತ್ತು ಒತ್ತಡ ಇದೆ, ಕೆಲಸ ಕಾರ್ಯಗಳ ಒತ್ತಡ ಇದೆ, ಪಕ್ಷದ ಕೆಲಸವನ್ನು ಸಪ್ರೇಟಾಗಿ ನೋಡಿಕೊಳ್ಳುವಂತಹ ಒಂದು ಲೆಕ್ಕಾಚಾರ ಬೇಕು, ನಮಗೇನು ಮಂತ್ರಿಗಿರಿ ಬೇಡ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ಮೂಲಕ 28ರ ಭವಿಷ್ಯದ ಲೆಕ್ಕಾಚಾರಕ್ಕೆ ಈಗಲಿಂದನೇ ಅಡಿಪಾಯ ಹಾಕೊಳ್ಳಿಕ್ಕೆ ಅವರು ಈ KPCC ಆಗಬೇಕು ಅನ್ನೋ KPCC ಅಧ್ಯಕ್ಷರಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಆ ಒಂದು ಚೇಂಜಸನ್ನು ಮಾಡಲೇಬೇಕು. ಇಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಆದರೂ ಕೂಡ CM DCM, ಇಲ್ಲಿ KPCC ಚೇಂಜಸ್ ಆದರೆ, KPCC ಅಧ್ಯಕ್ಷಗಿರಿ ಚೇಂಜಸ್ ಆದರೆ ಅಂತಿಮವಾಗಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಹಿನ್ನಡೆ, ಅವರ ಪೊಲಿಟಿಕಲ್ ಸ್ಟೇಕ್ಸನ್ನು ತಕ್ಕಡಿಯಲ್ಲಿ ಇಟ್ಟಂಗಾಗುತ್ತೆ ಹಳೆ ಮೈಸೂರಲ್ಲಿ. ಮತ್ತದು ಸಹಜವಾಗಿ JDSಗೆ ಒಂದಷ್ಟು ವೈಬ್ರೇಷನ್ ಅಥವಾ ಮೈಲೇಜನ್ನು ಕೊಡ್ಬೋದು, ಇವರ ಒಂದು ಪೊಲಿಟಿಕಲ್ ಬಾರ್ಗೇನಿಂಗ್ ಪವರ್ನ ಆ ಭಾಗದಲ್ಲಿ ಕಡಿಮೆ ಮಾಡ್ಬೋದು, ಮತ್ತು ಒಂದು ಸಿಂಗಲ್ DCM ಆಗಿ ಉಳಿಬಹುದು. ಆದರೆ ಮುಂದೇನು ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇರಲ್ಲ. ಸೊ ಆ ಲೆಕ್ಕಾಚಾರಕ್ಕೆ ಇವರು KPCCಯನ್ನು ಚೇಂಜ್ ಮಾಡೋದಾದರೆ ಒಂದು ಡಿ ಕೆ ಸುರೇಶ್ ಅವರಿಗೆ ಅಥವಾ ತಮಗೆ ಬೇಕಾದಂಥವ್ರಿಗೆ ಕೊಡಿಸ್ಬೇಕು ಅಂತ ಏನು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್, ಅದಾಗಬಾರ್ದು. ನಮ್ಮಂಥವರ ಒಂದು ಕಾಂಟ್ರಿಬ್ಯೂಷನ್ ಇದೆ, ನಮಗೆ ಪೊಲಿಟಿಕಲ್ ಸ್ಟೇಕ್ಸ್ ಇದೆ, ಅದನ್ನು ಕೇಳ್ತಾ ಇದ್ದೀವಿ, ಕ್ಲೈಮ್ ಮಾಡುವಂಥ ಸಮಯ ಬಂದಿದೆ, ಆ ಕಾರಣಕ್ಕೆ ನಮಗೂ ಕೊಡಿ ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಅಕ್ಕಪಕ್ಕ ಇರುವಂಥ ರಾಜಕೀಯ ಬಲ ಏನು ಅನ್ನುವಂಥ ಒಂದು ತೋರಿಸುವಂಥ ಪ್ರಯತ್ನಗಳನ್ನು ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಸಿದ್ದರಾಮಯ್ಯ ಅವರನ್ನು ಚೇಂಜಸ್ ಮಾಡುವಂಥ ರಿಸ್ಕ್ ಬೇಡ, ಕಂಟಿನ್ಯೂ ಮಾಡೋಣ ಅನ್ನೋದೇನಾದರೂ ಒಂದು ಫೈನಲ್ ಕನ್ಫ್ಯೂಷನ್ ಒಳಗಡೆ ಇರುವಂಥ ಒಂದು ಫೈನಲ್ ಕನ್ಕ್ಲೂಷನ್ಗೆ ಏನಾದರೂ ಬಂದರೆ ಹೈಕಮಾಂಡು, ಅದು ಸ್ಟೇಟಸ್ ಕೋ ಮೇಂಟೈನ್ ಆಗುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಚೇಂಜಸ್ ಮಾಡಬೇಕು ಅಂತ ಏನು ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರಲ್ಲ, ಆ ಸಂಕಲ್ಪಕ್ಕೆ ಬೇಕಿರುವಂತಹ ಭೂಮಿಕೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪದೇ ಡಿನ್ನರ್ಗಳು ಮತ್ತೊಂದು ಮಗದೊಂದು ಇದನ್ನೆಲ್ಲ ಪಾಸ್ ಮಾಡ್ತಾ ಹೈಕಮಾಂಡ್ಗೆ ತಮ್ಮ ಪೊಲಿಟಿಕಲ್ ಬಾರ್ಗೇನಿಂಗ್ ಪವರ್ ಏನು ಅಥವಾ ತಮ್ಮ ಶಕ್ತಿ ಏನು ಅನ್ನೋ ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿಸ್ತಿರೋ ರೀತಿ ಕಾಣಿಸ್ತಾ ಇದೆ ಪೃಥ್ವಿ. ಓಕೆ ಪಟೇಲ್ರೆ, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಂದ್ರೆ ಮಧು ಹೇಳ್ದಂತೆ ತನ್ನ ಪವರ್ ಏನು ಅನ್ನುವಂಥದ್ದು, ಅದರ ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗೂ ನಾನು ನಿಂತ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಅನ್ನುವಂಥ ತೋರಿಸೋ ಪ್ರಯತ್ನ ಜೊತೆಗೆ ಇಲ್ಲಿ ಹೈಕಮಾಂಡು ಕೂಡ ಇದನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ ಅಂತ. ಪೃಥ್ವಿ, KC ವೇಣುಗೋಪಾಲ್ರವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಕರೆ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಮಾಡಿಸುವ ಮುಖಾಂತರ ಕರ್ನಾಟಕ ರಾಜ್ಯದ ಪವರ್ ಶೇರಿಂಗ್ ವಿಚಾರಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಆದರೂ ಕೂಡ ಕದನ ವಿರಾಮ ಘೋಷಣೆ ಆದರೂ ಕೂಡ ಎರಡೂ ಬಣಗಳಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೆದಿರ್ತಕ್ಕಂಥದ್ದು. ಕಳೆದ ವಾರ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಕೂಡ ಅಲ್ಲಿ ನೇರವಾಗಿ ರಾಜಕಾರಣ ಚರ್ಚೆ ಆಗದಿದ್ರು ಕೂಡ ಅದರ ಭಾಗವೇ ರಾಜಕಾರಣ ಅಂತಲೇ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅವರವರ ಶಾಸಕರ ಬಲಾಬಲ ಪ್ರದರ್ಶನ ಮತ್ತು ಅವರ ಮನಸ್ಥಿತಿ ಹೇಗಿದೆ ಮತ್ತು ಭಿನ್ನ ಮನಸ್ಥಿತಿ ಇದ್ರೆ ಅವ್ರನ್ನ ಯಾವ ರೀತಿ ಬದಲಾವಣೆ ಮಾಡಬೇಕೆಂಬುದು ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ ಮಾಡಿರ್ತಕ್ಕಂಥ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗಿರ್ತಕ್ಕಂಥದ್ದು. ಅವರ ಸಭೆಗೆ ದಕ್ಷಿಣ ಕರ್ನಾಟಕದವರು, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮೂರೂ ಭಾಗದ ಆಯ್ದ ಶಾಸಕರನ್ನ ಕರೆತಂದಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಕಳೆದ 3 ದಿನಗಳ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಅವರ ಆಪ್ತರ ಮುಖಾಂತರ ಒಂದಷ್ಟು ಶಾಸಕರಿಗೆ ಡಿನ್ನರ್ನ ಕೊಟ್ಟಿದ್ರು. ನಿನ್ನೆ ಸ್ವತಃ ಸತೀಶ್ ಜಾರಕಿಹೊಳಿ ಕೂಡ ಭಾಗಿಯಾಗಿದ್ರು. ಈ ಒಂದು ಡಿನ್ನರ್ ಮೀಟಿಂಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರನ್ನು ಕರೆಸಿ ಕೂರಿಸಿದ್ದು ಕೂಡ ಅಲ್ಲಿ ಒಂದು ಸ್ಪಷ್ಟವಾದ ಸಂದೇಶ, ನಾವು ಸಿದ್ದರಾಮಯ್ಯ ಬೆನ್ನಿಗಿದ್ದೇವೆ ಮತ್ತು ಸಿದ್ದರಾಮಯ್ಯ ಪರವಾಗಿದ್ದೇವೆ ಮತ್ತು ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋದು ಅವರ ವಾದ ಆಗಿತ್ತು. ಪ್ರಮುಖವಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅವರ ಸ್ಟೇಕ್ ಅನ್ನು ಕೇಳಿದ್ದಾರೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ 2028ರಲ್ಲಿ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಒಂದು ಕನಸು ಕಂಡಂತ ಡಿ ಕೆ ಶಿವಕುಮಾರ್ಗೆ ಇದು ಒಂಥರ ದೊಡ್ಡ ಮಟ್ಟದ ಚೆಕ್ಮೇಟ್ ಅಂತಲೇ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಮತ್ತು ಅವರ ಆಪ್ತರ ಮುಖಾಂತರ KPCC ಅಧ್ಯಕ್ಷ ಹುದ್ದೆಗೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಖರ್ಗೆ ಬಳಿ ಭೇಟಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ
ನಾವು ಪಕ್ಷಕ್ಕೆ ದುಡಿದಿಲ್ವಾ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಎಲ್ಲ ಒಂದು ಕಡೆ ಒಬ್ಬರಿಗೆ ಅನೇಕ ಹುದ್ದೆಗಳನ್ನು ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಕಡೆ ಪರೋಕ್ಷವಾಗಿ ಬೇಸರವನ್ನು ಹೊರಹಾಕಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿಲ್ಲ, ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಪರವಾಗಿ 30ಕ್ಕೂ ಹೆಚ್ಚು MLAಗಳು ಇರ್ತಕ್ಕಂಥದ್ದು. ಆ ಶಕ್ತಿ ಪ್ರದರ್ಶನವನ್ನು ಈಗಾಗಲೇ ಅವರು 1 ವರ್ಷದ ಹಿಂದೆ ಕೂಡ ಮಾಡಿರ್ತಕ್ಕಂಥ ತಮ್ಮ ಬೆಂಗಳೂರಿನ ಸಚಿವರ ನಿವಾಸದಲ್ಲೇ ಮಾಡಿರ್ತಕ್ಕಂಥದ್ದು. ಅವರ ಶಕ್ತಿ ಪ್ರದರ್ಶನ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನ ಒಕ್ಕಲಿಗ ಶಾಸಕರಾಗಿರ್ತಕ್ಕಂಥ ವಿಜಯನಗರ ಮತ್ತು ಗೋವಿಂದರಾಜನಗರದ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪರವರು ಮತ್ತು ಪ್ರಿಯಾಕೃಷ್ಣವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಇವರ ಶಕ್ತಿ ಸಾಮರ್ಥ್ಯ ಗೊತ್ತಿದ್ದೇ ಸ್ವತಃ DK ಶಿವಕುಮಾರ್ ಅವರನ್ನ ರಾತ್ರೋರಾತ್ರಿ ಭೇಟಿ ಆಗ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗೋ ಅವಕಾಶ ಇದ್ದರೆ ನಿಮ್ಮ ಬೆಂಬಲ ಬೇಕು, ನಿಮ್ಮ 30ಕ್ಕೂ ಹೆಚ್ಚು ಶಾಸಕರ ಬೆಂಬಲವನ್ನು ನನಗೆ ಕೊಡಿಸಿ, ನೀವೇ KPCC ಅಧ್ಯಕ್ಷರು, ನೀವೇ PWD ಮಿನಿಸ್ಟರು ಮತ್ತು ನೀವು ಹೇಳಿದ ರೀತಿ ನೀವೇ DCM ಆಗ್ತಾರೆ ಅನ್ನೋ ಮುಖಾಂತರ ಅತಿ ದೊಡ್ಡ ಆಫರ್ ಅನ್ನು ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಬಹುದೊಡ್ಡ ಆಫರ್ ಅನ್ನು ಮಾಡಿದ್ರು. ಆ ಬಹುದೊಡ್ಡ ಆಫರ್ ನೋಡಿ ಸತೀಶ್ ಜಾರಕಿಹೊಳಿ ಕೂಡ ಕಂಗಾಲಾಗೋದ್ರು. ಅವತ್ತಿನ ಸಂದರ್ಭದಲ್ಲಿ ಕೂಡ ನಾವು ಹಿಂದೆಯೂ ಸಿದ್ದರಾಮಯ್ಯ ಜೊತೆ ಇದ್ವಿ, ಈಗಲೂ ಇರ್ತೀವಿ ಮತ್ತು ಮುಂದೆ ಇರ್ತೀವಿ, ಹೈಕಮಾಂಡಿಂದ ನೀವು ಒಪ್ಪಿಸ್ಕೊಂಡು ಬನ್ನಿ ಅನ್ನೋ ದಾಟಿಯಲ್ಲಿ ಹೇಳಿದ್ರು. ಆ ಮುಖಾಂತರ ನಾನು ಸಿದ್ದರಾಮಯ್ಯನ ನಿಷ್ಠೆ ಅಂತೇಳಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ 2028ರ ಈಗಾಗಲೇ ಕನಸಿಗೆ ಏನು ಬೀಜವನ್ನು ಹಾಕಿರ್ತಕ್ಕಂಥ ಅದು ಮೊಳಕೆ ಹೊಡಿಬೇಕು, ಮೊಳಕೆ ಹೊಡೆದು ಅದು ಸಸಿಯಾಗಿ ಗಿಡವಾಗಿ ಮರವಾಗಿ ಬೆಳಿಬೇಕಂತ ಹೇಳಿದ್ರೆ ಅದಕ್ಕೆ ಇನ್ನು ಸುಮಾರು 2 ರಿಂದ 2.5 ವರ್ಷ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ವೇದಿಕೆಯನ್ನು ಸೆಟ್ ಮಾಡ್ತಿದ್ದಾರೆ. ಮತ್ತು ಈ ಒಂದು ಪವರ್ ಶೇರಿಂಗ್ ವಿಚಾರದಲ್ಲಿ ನಿನ್ನೆ ಕೂಡ ನೇರವಾಗಿ ಯಾವುದೇ ರೀತಿ ರಾಜಕೀಯ ಚರ್ಚೆ ಆಗಲಿಲ್ಲ. ಆದರೆ ಚರ್ಚೆ ಆಗದಿದ್ರೂ ಕೂಡ ತಮ್ಮ ಶಾಸಕರ ಬಲಾಬಲ ಪ್ರದರ್ಶನ ಅಂತ ಹೇಳಿದ್ರು ತಪ್ಪಾಗಲಾರ್ದು, ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಿಮಗೆ ಗೊತ್ತಿರಲಿ, ಬೆಳಗಾವಿಯಲ್ಲಿ ಕಳೆದ 4 ದಿನಗಳಿಂದ ಒಂದಷ್ಟು ಆಯ್ದ ಶಾಸಕರುಗಳು ಪಾರ್ಟಿಗಳನ್ನು ಮಾಡ್ತಿರ್ತಕ್ಕಂಥದ್ದು, ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಿರ್ತಕ್ಕಂಥದ್ದು, ಬೇರೆ ಬೇರೆ ಸಭೆ ಸಮಾರಂಭಗಳನ್ನು ಮಾಡ್ತಿರ್ತಕ್ಕಂಥದ್ದು, ಮಧ್ಯಾಹ್ನ ಲಂಚ್ಗೆ ಸೇರ್ತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ ನಿನ್ನೆ ಮಾಡಿದ ಸಭೆ ಅದು ಬೆಂಗಳೂರಿನವರು ಇದ್ರು, ಮೈಸೂರಿನವರು ಇದ್ರು, ಮಧ್ಯ ಕರ್ನಾಟಕದಲ್ಲಿದ್ದರು ಮತ್ತು ಉತ್ತರ ಕರ್ನಾಟಕದಲ್ಲಿದ್ದರು. ಆ ಒಂದು ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನವನ್ನು, ತಮ್ಮ ಶಾಸಕರ ಬಲಾಬಲವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ಗೂ ಕೂಡ ನೀವು CM ಮತ್ತು DCM ಅಂತ ಹೇಳ್ಬೋದು, ನನಗೂ ಕೂಡ ನನ್ನದೇ ಆದ ಒಂದು ಶಾಸಕ ಬಲ ಇದೆ ಎಂಬ ಸಂದೇಶವನ್ನು ಈ ಮುಖಾಂತರ ರವಾನೆ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಯುದ್ಧಕ್ಕೆ ವೇದಿಕೆ ಸಿದ್ಧ ಮಾಡಿಕೊಡ್ತಿದ್ದಾರೆ. ಮತ್ತೊಂದು ಸಿದ್ದರಾಮಯ್ಯರ ಬಣದ ಪ್ರಮುಖ ದಂಡನಾಯಕರೇ ಸತೀಶ್ ಜಾರಕಿಹೊಳಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ ನಿನ್ನೆ ಸಭೆಯನ್ನು ನೋಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅವರ ಪುತ್ರ ಸತೀಶ್ ಜಾರಕಿಹೊಳಿ ಅವರು ನಮ್ಮ ತಂದೆಯ ನಂತರದ ಅಹಿಂದ ನಾಯಕ ಅಂತೇಳಿ ಅಹಿಂದ ನಾಯಕತ್ವದ ಪಟ್ಟವನ್ನು ಕಟ್ಟಿರ್ತಕ್ಕಂಥದ್ದು ನೋಡಿದರೆ ಇದರ ಹಿಂದೆ ಹಲವಾರು ಲೆಕ್ಕಾಚಾರ ಇರತಕ್ಕಂಥದ್ದು. ಆ ಮುಖಾಂತರ ಈ ಲೆಕ್ಕಾಚಾರದ ನಡುವೆ ಸಿದ್ದರಾಮಯ್ಯ ಬಣದ ಮೊದಲ ದಂಡನಾಯಕ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮುಖಾಂತರ ಆಪ್ತ ಶಾಸಕರ ಸಭೆಯನ್ನು ನಡೆಸುವ ಮುಖಾಂತರ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಪೃಥ್ವಿ. ಓಕೆ ಮಧು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಈ ಕಳೆದ 2.5 ವರ್ಷ ಆಗಿ 1 ತಿಂಗಳು ಕೂಡ ಆಗ್ತಾ ಇರೋ ಸಂದರ್ಭದಲ್ಲಿ ನೋಡೋದಾದ್ರೆ ಮೇನಾಗಿ ಸಿದ್ದರಾಮಯ್ಯನವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಅವ್ರನ್ನ ತೆಗೆದ್ರೆ ನೆಕ್ಸ್ಟ್ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಅವರ ಗುಂಪಿನಲ್ಲಿ ಸಾಕಷ್ಟು ಜನ, ಈಗ ಪರಮೇಶ್ವರು, ಸತೀಶ್ ಜಾರಕಿಹೊಳಿ ಅವರ ಹೆಸರೆಲ್ಲ ಪದೇ ಮುನ್ನೆಲೆಗೆ ಬರುತ್ತೆ, ಕೌಂಟರ್ ರೀತಿಯಲ್ಲಿ ಅವರ ಹೆಸರುಗಳನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ DK ಶಿವಕುಮಾರ್ ಅವರು ಯಾವ ರೀತಿಯ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಈ 2.5 ವರ್ಷ ಅಂದರೆ, ಸಿದ್ದರಾಮಯ್ಯನವ್ರನ್ನ ಅಕಸ್ಮಾತ್ ಚೇಂಜ್ ಮಾಡೋದಾದ್ರೆ ಇರುವಂಥ ಆಪ್ಷನ್ DK ಶಿವಕುಮಾರ್ ಅವರೇ ಅನ್ನುವಂಥ ಮಟ್ಟಿಗೆ ಕ್ಲಿಯರ್ ಕಟ್ ಆಗಿ ಅದೊಂದು ಸ್ಟೇಜ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಪಾಲಿಟಿಕ್ಸ್ ಅಲ್ಲಿ. ಈಗ ನಾವು DK ಶಿವಕುಮಾರ್ ಅವರಷ್ಟು ಅಗ್ರೆಸಿವ್, ಅವರಷ್ಟು ಪೊಲಿಟಿಕಲ್ ಮಾರ್ಕೆಟಿಂಗ್ ಅಂದರೆ ಇನ್ ಟರ್ಮ್ಸ್ ಆಫ್ ಈಗ BJPಯ ವೈಬ್ರೆನ್ಸಿಯನ್ನು ಕಂಪೇರ್ ಮಾಡಿದ್ರೆ ಆ ಮಟ್ಟದ ಒಂದು ಏನು ರೆಪ್ಲಿಕೇಶನ್ಸ್ ಕಾಣುವಂಥದ್ದು DK ಶಿವಕುಮಾರ್ ಅವರ ಸ್ಟ್ರಾಟಜಿಯಲ್ಲಿ. ಅಷ್ಟರ ಮಟ್ಟಿಗೆ ಅವರು ಅಗ್ರೆಸಿವ್ ಆಗಿ ತಮ್ಮಂತಾವು ವಿಸಿಬಿಲಿಟಿಯನ್ನು ಕಾಣಿಸ್ಕೊಡ್ತಾರೆ. ಅವರು ಈ ಸಿಂಗಲ್ DCM ಆಗಿ ಈಕ್ವಲ್ ಟು CM ಅನ್ನೋ ರೀತಿ ತಮ್ಮಂತಾವು ಯಾವ ರೀತಿ ಪ್ರೊಜೆಕ್ಷನ್ ಮಾಡ್ಕೊಂಬಂದಿದ್ದಾರೆ 2.5 ವರ್ಷದಿಂದ ಅಂತ ನೀವು ಹೇಳೋ ರೀತಿ ಇದು ನ್ಯಾಚುರಲ್ ಟ್ರಾನ್ಸಿಷನ್ ಆಗಬೇಕು ಅನ್ನೋ ರೀತಿ ಐ ಆಮ್ ದ ನ್ಯಾಚುರಲ್ ಹೇರ್ ಅನ್ನೋ, ಅಂದರೆ ಒಂದು ಉತ್ತರಾಧಿಕಾರಿ ನಾನೇ ಈ ಒಂದು ಜಾಗಕ್ಕೆ ಅನ್ನೋ ರೀತಿ ಪೊಲಿಟಿಕಲ್ ಉತ್ತರಾಧಿಕಾರಿ ಅನ್ನೋ ರೀತಿ ಬಿಂಬಿಸಿದ್ದಾರೆ. ವೇರ್ಯಾಸ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಡಿಫ್ರೆಂಟ್ ಇದೆ ಅರೇನ. ಈಗ ಇವರು ಆ ರೀತಿ ಹೈಕಮಾಂಡ್ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಪಕ್ಷದೊಳಗಡೆ ಕಾರ್ಯಕರ್ತರಿಗೆ ಆ ರೀತಿ ಇಂಪ್ರೆಷನ್ ಮಾಡಿದ್ದಾರೆ. ಅಂದರೆ ನನ್ನ ಪಕ್ಕದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರು ಮೊದಲಿಂದಲೂ ಇದ್ದಾರೆ, ಅದು ಇವತ್ತಿಂದಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಇಷ್ಟು ಸೈಲೆಂಟಾಗಿ ಕಾಣ್ತಾರೆ ಅಂತಂದರೆ ಸಿದ್ದರಾಮಯ್ಯ ಅವರು ಇಷ್ಟು ದೊಡ್ಡ ಮಟ್ಟದ ನಾಯಕರಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. 20 ವರ್ಷದ ಹಿಂದೆ ಒಂದು ಅಹಿಂದ ಅನ್ನೋ ಸಂಘಟನೆಯ ಒಂದು ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ರಲ್ಲ ಅವತ್ತು, ಅದರ ಒಂದು ಡಿವಿಡೆಂಡ್ಸನ್ನು ಇವತ್ತು 20 ವರ್ಷ ಆದಮೇಲೆ ಸಿದ್ದರಾಮಯ್ಯ ಅವರು ಪಡ್ಕೊಂಡು
ಮಾಡ್ಕೊಳ್ತಾ ಇರೋದು. ಆ ಒಂದು ಪ್ರಾಸೆಸ್ಸಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ತಲೆ ಮತ್ತು ಅವರ ಒಂದು ಶಕ್ತಿ, ಸಂಘಟನೆ, ಎಲ್ಲ ರೀತಿಯ ಸ್ಟ್ರಾಟಜಿಯು ಕೂಡ ಇದೆ. ಸೊ ಈಗ ಅವರು 28ಕ್ಕೆ ಏನು ಹಾಕ್ಕೊಂಡಿದ್ದಾರಲ್ಲ, ಅಡಿಪಾಯ ಆಗ್ತಾ ಇದ್ದಾರಲ್ಲ ಅದರಲ್ಲಿ, ಮತ್ತು ಈಗ ಮಾಡ್ತಾ ಇರೋಂಥ ಡಿನ್ನರ್ ಮೀಟಿಂಗ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರದ್ದೇ ಆದ ರೀತಿ ಈಸ್ ನಾಟ್ ವೋಕಲ್ ಅಲ್ಲ, ಅವರು ತುಂಬ ವಿಸಿಬಲ್ ಅಲ್ಲ. ಆದರೆ ಏನು ಮಾಡಬೇಕು ಪ್ಯಾರಲಲಿ ಅಥವಾ ಇಂಟರ್ನಲಿ ಅನ್ನೋದನ್ನು ಚೆನ್ನಾಗಿ ಕರಗತ ಮಾಡ್ಕೊಂಬಂದಿರೋರು. ಆ ಕಾರಣಕ್ಕೆ ಇವತ್ತು ಅವರು ಏನಾದರೂ ಹೇಳಿದ್ರೆ ನಮ್ಮ ಜೊತೆಗೆ ಒಂದು 25ಕ್ಕೂ 30ಕ್ಕೂ 40ಕ್ಕೂ ಹೆಚ್ಚು ಜನ ಶಾಸಕರು ಇರ್ತಾರೆ ಅನ್ನೋ ರೀತಿ ಒಂದು ಇಂಪ್ರೆಷನನ್ನು ಕೊಡೋದಕ್ಕೆ ರಿಯಾಲಿಟಿಯಲ್ಲಿ ಆನ್ ಗ್ರೌಂಡ್ ತೋರಿಸುವಂಥ, ಬರೀ ಮಾತಲ್ಲಷ್ಟೇ ಅಲ್ಲ, ನನ್ನ ಹತ್ರ ಕಾರ್ಯಗತ ಮಾಡುವಂತಹ ಒಂದು ಶಕ್ತಿ ಇದೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಸುಪ್ತವಾಗಿ ಗುಪ್ತವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಸತೀಶ್ ಜಾರಕಿಹೊಳಿ. ಅದು ಅವರ ಪೊಲಿಟಿಕಲ್ ಕ್ಯಾರೆಕ್ಟರ್. ಸೊ ಆ ಹಿನ್ನೆಲೆಯಲ್ಲಿ ನೀವು ಹೇಳಿದಂತೆ ಈಸಿ ಟ್ರಾನ್ಸಿಷನ್ ಆಗಲ್ಲ. ನಾನೇ ಎರಡನೇ ಆಯ್ಕೆ ಅಥವಾ ಮೊದಲನೇ ಆಯ್ಕೆ ಅಲ್ಲ, ಅದರ ಆಚೆಗೆ ಬೇರೆ ಇಲ್ಲಿ ಶಕ್ತಿ ಕೇಂದ್ರಗಳಿದ್ದಾವೆ ಅನ್ನೋದನ್ನು ಸ್ಪಷ್ಟವಾಗಿ ಹೈಕಮಾಂಡ್ಗೆ ತೋರಿಸೋ ಮೂಲಕ ಹರಿಪ್ರಸಾದ್ ಅಂತವ್ರು ಇವರನ್ನ ಹಿಂದ ಉತ್ತರಾಧಿಕಾರಿ ಇವರು ಆದರೆ ಚೆನ್ನಾಗಿರುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ ಇವರು ವಿಶ್ವಾಸವನ್ನು ಗಳಿಸಿದ್ದಾರೆ ಅಂದರೆ, ಮತ್ತು ಯತೀಂದ್ರ ಅವರು ಪದೇ ಪದೇ ಅದನ್ನು ರಿಪಿಟೇಟಿವ್ಲಿ ಹೇಳಿದರು ಅಂತಂದರೆ ಅದರ ಆಚೆಗೆಲ್ಲ ಒಟ್ಟಾರೆ ಬಣದ ಲೆಕ್ಕಾಚಾರ ಏನಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅವರು ಅರ್ಜೆನ್ಸಿನೂ ಇಲ್ಲ ಮತ್ತು ತುಂಬ ಹಂಗಂತ ಏನು ಬಚ್ಚಿಟ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳಬೇಕು, ಕ್ಲಾರಿಟಿ ಇದೆ. 28ಕ್ಕೆ ನಂದು ಟಾರ್ಗೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 28ಕ್ಕೆ ಬೇಕಾದ್ರೂ ಎಲ್ಲವನ್ನೂ ಈಗ ಮಾಡ್ಕೊಂಡ್ಬಂದಿದ್ದಾರೆ. ಈ KPCC ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ಬೇಕು ಅನ್ನೋ ಬೇಡಿಕೆಗೆ ಪೂರಕವಾಗಿರುವಂಥ ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವರ ಒಂದು ಕಾರ್ಯತಂತ್ರ DK ಶಿವಕುಮಾರ್ ಅವರನ್ನು ಸ್ವಲ್ಪ ನಿದ್ದೆಗೆಡಿಸಿರೋದಂತ ಹೌದು ಪೃಥ್ವಿ. ಓಕೆ.